ಕೆರೆ ಏರಿ ಒಡೆದು ಯಾವಾಗ ಏನು ಬೇಕಾರಾದ್ರೂ ಇಂದ ಅಷ್ಟು ದೂರ ಗಂಟ ರಸ್ತೆ ಯಾವಾಗ ಬೇಕಾದ್ರೂ ಕುಸ್ತೋಗಂತ ಪರಿಸ್ಥಿತಿಲಿದೆ. ಮಳೆಗಾಲದಲ್ಲಿ ಬರಡಾಗೋಗುತ್ತೆ ಕೆರೆ ಏರಿ ಒಡೆದು ಯಾವಾಗ ಏನು ಬೇಕಾರಾದ್ರೂ ಮಣ್ಣು ತಂದು ಚೀಲದಲ್ಲಿ ಮಣ್ಣೆಲ್ಲ ತುಂಬಿ ಹೋದವರು ಇವತ್ತಿನವರೆಗೂ ತಲೆ ಹಾಕಿಲ್ಲ ಅಂದ್ರೆ ನಾವೇ ಅರ್ಥ ಮಾಡ್ಕೊಂಡು ಅಷ್ಟು ದೂರ ಗಂಟ ರಸ್ತೆ ಯಾವಾಗ ಬೇಕಾದ್ರೂ ಕುಸ್ತೋಗಂತ ಪರಿಸ್ಥಿತಿಲಿದೆ. ನಾವೇನು ನೋಡ್ತಾ ಇದ್ದೀವಿ ಇದು ಕುಶಾಲನಗರದ ಗೋಂಧಿ ಬಸವನಹಳ್ಳಿ ಗ್ರಾಮದಲ್ಲಿರುವಂಥ ಎಕರೆಗಟ್ಟಲೆ ವಿಸ್ತೀರ್ಣ ಪಡ್ಕೊಂಡಿರೋಂಥ ದೊಡ್ಡದಾದಂಥ ಕೆರೆ. ಈ ಊರಿನ ಒಳಗಡೆ ಇರೋವಂಥ ಕೆರೆಗಳಲ್ಲಿ ಇದೆ ದೊಡ್ಡ ಕೆರೆ. ಇದೆ ಇರೋದು ಇದೊಂದೇ ಕೆರೆ. ಯಾಕೆ ಈ ಕೆರೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಕಳೆದ ಬಾರಿ ಮಳೆಯಲ್ಲಿ ಕೆರೆ ಕಟ್ಟೆ ತುಂಬಿ ಕೆರೆ ಏನು ಕಟ್ಟೆ ಒಡೆದು ಪೂರ್ತಿ ನೀರು ಕೊಚ್ಕೊಂಡು ಹೋಗ್ತಿತ್ತು. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಯಾವಾಗಲೂ ಇಷ್ಟು ನೀರು ಕಡಿಮೆ ಇರಲಿಲ್ಲ. ಈ ಬಾರಿ ಅಂತೂ ನೀರು ತುಂಬಾ ಕಡಿಮೆ ಆಗಿದೆ. ಇರೋದೇ ಇಷ್ಟು ನೀರು. ಅದರಲ್ಲಿ ಕಳೆದ ಬಾರಿ ಬಂದರು ಮಣ್ಣಿನ ಚೀಲಗಳೆಲ್ಲ ತಂದು ಹಾಕಿದ್ರು, ಹಾಗೆ ಮುಚ್ಚಿದ್ರು, ಹೋದ್ರು. ನೀವಿಲ್ಲಿ ನೋಡ್ತಾ ಇರ್ಬೋದು, ಕೆರೆ ಏರಿ ಪುನಃ ಬಾಯಿ ಬಿಟ್ಕೊಂಡು ನಿಂತಿದೆ. ಇರೋದೇ ಇಷ್ಟು ನೀರು. ಬೇಸಿಗೆಯಲ್ಲಿ ಈ ನೀರನ್ನು ಅವಲಂಬಿಸ್ಕೊಂಡೆ ಸುತ್ತಮುತ್ತ ಕೃಷಿ ಕಾರ್ಯಗಳೆಲ್ಲ ನಡೆಯುತ್ತೆ. ತುಂಬ ಹಳೆಯ ಕೆರೆ. ಏನು ಮಣ್ಣು ಚೀಲ ಎಲ್ಲ ತುಂಬಿ ಹಾಕ್ಬಿಟ್ಟು ಹೋದ್ರು ಅಷ್ಟೇ. ಅದಾದಮೇಲೆ ಈ ಕಡೆಗೆ ಯಾರು ಗಮನನೇ ಕೊಡಲಿಲ್ಲ. ಊರಿನ ಜನಗಳು, ಸುತ್ತಮುತ್ತ ಊರಿನ ಜನಗಳೆಲ್ಲ ಬಂದರು. ಈ ಕೆರೆ ಏನು ಇಲ್ಲಿಂದ ಇಲ್ಲಿ ಗಂಟೆ ಏನು ನೀವು ನೋಡ್ತಾ ಇದ್ದೀರಾ, ಈ ಏರಿ ರಸ್ತೆ ಪೂರ್ತಿ ಒಡೆದೋಗಿ ನೀರು ತುಂಬಾ ಹೋಗಿತ್ತು. ಅದರಲ್ಲಿ ಕೆರೆಯಲ್ಲಿ ಮೀನು ಹಿಡಿಯೋಕ್ಕೆ ಬಂದಂಥ ಜನಗಳೇ ಹೆಚ್ಚು. ಮೀನು ಹಿಡಿಯೋಕ್ಕೆ ಬಂದಂಥ ಜನಗಳು ಇಲ್ಲಿ ನಿಲ್ಲೋದಕ್ಕೂ ಕೂಡ ಭಯ ಆಗುತ್ತೆ. ಯಾಕಂದರೆ ಮಣ್ಣು ನಿಧಾನಕ್ಕೆ ಒಳಗಡೆ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ದಾರಿ ಅರ್ಧಕ್ಕರ್ಧ ಆಗಲೇ ಬಾಯಿ ಬಿಟ್ಟೋಗ್ಬಿಟ್ಟಿದೆ. ಇನ್ನು ಈ ಕಡೆಗೆ ನೋಡಿದರೆ ಈ ಕಡೆ ಪೂರ್ತಿ ಮಣ್ಣು ಜರ್ದು ಹೋಗೋಂಥ ಪರಿಸ್ಥಿತಿ ಇದೆ. ನೀವು ನೋಡಿರ್ಬೋದು, ಕಳೆದ ಬಾರಿ ಹಾಕಿರೋಂಥ ಚೀಲಗಳೆಲ್ಲ ಅಲ್ಲಿ ಹೋಗ್ಬಿಟ್ಟಿದೆ. ಇನ್ನು ಈ ಕಡೆ ಏರಿಯಲ್ಲಿ ನೀವು ಈ ಕಡೆ ಬಂದು ನೋಡೋದಾದರೆ ಮಳೆ ಧಾರಾಕಾರವಾಗಿ ಸುರಿತಾ ಇರೋದ್ರಿಂದ ಇದು ಯಾವಾಗ ಬೇಕಿದ್ರೂ ನಡಿಬೋದು. ಏನಪ್ಪ ಕೆರೆ ತುಂಬೇ ಇಲ್ಲ, ಅದು ಹೇಗೆ ಒಡೆದೋಗುತ್ತೆ ಅಂತೀರಾ? ಈಗ ಸುರಿತಾ ಇರೋ ಮಳೆಗೆ ಕೆರೆ ಯಾವಾಗ ಬೇಕಾದ್ರೂ ತುಂಬಿಕೊಳ್ಳುತ್ತೆ, ಅಷ್ಟು ಮಳೆ ಇದೆ ಕೊಡಗಲ್ಲಿ. ಬಟ್ ಮೊನ್ನೆ ಬಂದಂಥ ಶಾಸಕರು ಬಂದರು, ರಸ್ತೆ ಕಾಮಗಾರಿ ನೋಡಿದ್ರು, ಹಾಲು ಉತ್ಪನ್ನ ಡೈರಿನ ಉದ್ಘಾಟನೆ ಮಾಡಿ ಹೋದರು. ಬಂದು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ, ಆವಾಗಲೇ ಮಳೆ ಶುರುವಾಗೋದಕ್ಕೂ ಮುಂಚೆನೇ ಇದ್ರ ಕಾಮಗಾರಿ ಏನಾದ್ರು ಸ್ವಲ್ಪ ಶುರು ಮಾಡಿದ್ರು ಕೂಡ ಈ ಕೆರೆ ಏನೂ ಆಗ್ತಾ ಇರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಊರಿನ ಜನಗಳು ಇದ್ರ ಬಗ್ಗೆ ತುಂಬ ಮಾತಾಡಿದ್ದಾರೆ. ಈ ಬಾರಿ ಇನ್ನೂ ಸ್ವಲ್ಪ ನೀರು ತುಂಬಿದ್ರು ಸಾಕು ಕೆರೆಗೆ. ಇನ್ನೂ ಒಳಹರಿವು ಮಳೆ ನೀರಿಂದ ಒಳಗಡೆಗೆ ನೀರು ಜಾಸ್ತಿ ಬಂದರೆ ಕೆರೆ ಕಟ್ಟೆ ಕಂಪ್ಲೀಟ್ ಹೊಡೆದೋಗುತ್ತೆ. ಯಾಕಂದರೆ ನೀರೇ ಇಲ್ಲ, ಇಷ್ಟೇ ನೀರಿರೋದು. ಆಗಲೇ ರೋಡ್ ಬಾಯಿ ಬಿಟ್ಕೊಂಡು ನಿಂತಿದೆ. ಮುಕ್ಕಾಲು ಭಾಗ ರಸ್ತೆ ಇದೆ. ಇಲ್ಲೇ ಜನಗಳು, ಊರೊಳಗಡೆಗೆ ಜನಗಳು ಓಡಾಡ್ತಾರೆ, ಜಾನುವಾರುಗಳು ಓಡಾಡುತ್ತೆ. ಹಾಗಿರುವಾಗ ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಸ್ಕೂಲ್ಗೆ ಹೋಗೋ ಮಕ್ಳು ಇರ್ತಾರೆ. ಈ ಮಳೆಯಲ್ಲಿ ಪಾಪ ಮಕ್ಳಿಗೇನೂ ಗೊತ್ತಾಗಲ್ಲ, ಕೊಡೆ ಹಿಡ್ಕೊಂಡು ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಯಾವಾಗ ಏನು ಬೇಕಾದ್ರೂ ಆಗೋಂಥ ಪರಿಸ್ಥಿತಿಲಿ ಈ ಕೆರೆ ಇದಿದೆ. ಇನ್ನೇನು ನಿಮ್ಗೆ ತೋರಿಸ್ತೀನಿ ನೋಡಿ, ಕಂಪ್ಲೀಟ್ ಬಾಯಿ ಬಿಟ್ಕೊಂಡು ನಿಂತಿದೆ ಕೆರೆ ನೋಡಿ. ಇಲ್ಲಿ ಇಷ್ಟರ ಮಟ್ಟಿಗೆ ಮುಕ್ಕಾಲು ಭಾಗ ದಾರಿ ಇಷ್ಟಾಗ್ಲ ಮಾತ್ರ ಬಾಕಿಯಾಗಿದೆ. ಇನ್ನು ಇಲ್ಲಿ ಕಂಪ್ಲೀಟ್ ಓಪನ್ ಆಗಿದೆ. ನಡಿಲಿಕ್ಕೆ ಕೂಡ ಭಯ ಆಗುತ್ತೆ. ಯಾವಾಗ ಏನು ಬೇಕಾದ್ರೂ ಆಗೋಂಥ ಪರಿಸ್ಥಿತಿ. ಇನ್ನು ಇರೋದು ಇಷ್ಟು ನೀರಿರೋದು ತಳದಲ್ಲಿ. ಈ ನೀರಿಗೇನೆ, ಇಷ್ಟು ನೀರಿಗೇನೆ ಕೆರೆಯಾಗಿ ಹಾಕಿರೋಂಥ ಮಣ್ಣು ಕುಸ್ತಿದೆ ಅಂದರೆ ಎಷ್ಟರ ಮಟ್ಟಿಗೆ ಮಣ್ಣಾಕಿ ಎಲ್ಲ ರೆಡಿ ಮಾಡಿ ಹೋಗಿದ್ದಾರೆ ಅಂತ ನೀವೇ ನೋಡ್ಬೋದು. ಇದನ್ನು ಈಗಲೇ ರೆಡಿ ಮಾಡಿಕೊಂಡ್ರೆ ಒಳ್ಳೆಯದು. ಮಳೆ ಇನ್ನೂ ಕಂಪ್ಲೀಟಾಗಿ ಹಿಡ್ದಿಲ್ಲ ನೋಡಿ, ಅಲ್ಲಿಂದ ಶುರುವಾಗಿದೆ ಮಣ್ಣು ಕುಸಿಲಿಕ್ಕೆ. ಹಾಗಾಗಿ ಬಾಯಿ ಬಿಟ್ಕೊಂಡು ನಿಂತಿದೆ. ಏನು ಮಡಿಕೇರಿಲಿ ಬರೆಗಳೆಲ್ಲ ಹೇಗೆ ಕುಸಿಯುತ್ತೋ ಅದೇ ಮಾದರಿಲಿ ಬಾಯಿ ಬಿಟ್ಕೊಂಡು ನಿಂತಿದೆ ಕೆರೆ ನೋಡಿ. ಇಲ್ಲೇನು ಕಾಣಿಸ್ತಿದೆ, ಇಷ್ಟು ಅಗಲ ಜಾಗ ಕಳೆದ ಬಾರಿ ಕೊಚ್ಚಿ ಹೋಗಿ ಕಾರು ಮಾಲೀಕರ ಮತ್ತು ಚಾಲಕರ ಬಡಾವಣೆ ಏನಿದೆ ಆ ಬಡಾವಣೆಗೆಲ್ಲ ನೀರು ತುಂಬಿಕೊಂಡಿತ್ತು. ನೀವಿಲ್ಲಿ ನೋಡ್ಬೋದು, ಅಲ್ಲಿವರೆಗೂ ಮೇಯ್ನ್ ರಸ್ತೆ ಕಾಣಿಸೋದೆ ನಿಮಗಿಲ್ಲಿ. ಅಲ್ಲಿವರೆಗೂ ಪೂರ್ತಿ ನೀರು ಕೊಚ್ಕೊಂಡು ಹೋಗಿ ಆ ರಸ್ತೆ ದಾಟಿ ಆ ಕಡೆ ಬಡಾವಣೆಗಳಿಗೆ ಹೋಗಿತ್ತು. ಈ ಬಾರಿಯೂ ಬಡಾವಣೆಯವರು ಮೊದಲೇ ಎಚ್ಚೆತ್ಕೊಳ್ಳೋದು ಒಳ್ಳೆ. ನೋಡಿ, ಈಗಲೇ ಮುಂಗಾರು ಅವಧಿಗೂ ಮುನ್ನವೇ ಕೊಡಗಿಗೆ ಮತ್ತು ಕೇರಳಕ್ಕೆಲ್ಲ ಪ್ರವೇಶ ಪಡ್ಕೊಂಡಿದೆ. ಉತ್ತಮ ಮಳೆ ಆಗ್ತಿದೆ, ಕಡಿಮೆ ಅಂತೂ ಇಲ್ಲ. ಮಳೆ ಸಿಕ್ಕಾಪಟ್ಟೆ ಜೋರಿದೆ. ಎಷ್ಟರ ಮಟ್ಟಿಗೆ ಅಂದರೆ ಮಳೆ ಜೊತೆ ಗಾಳಿನೂ ಹೊರಗಡೆ ಬರೋಕ್ಕಾಗ್ದಿರೋಂಥ ಪರಿಸ್ಥಿತಿ. ಆಗಿರುವಾಗ ಗೊತ್ತೇ ಆಗಲ್ಲ, ಮಳೆ ಸೌಂಡು ಸಿಕ್ಕಾಪಟ್ಟೆ ಗಾಳಿ ಇದೆ. ದಿಢೀರತ್ತೆ ಯಾರು ಓಡಾಡುವಾಗ ನೋಡ್ಬೇಕಷ್ಟೇ. ಬಟ್ ಇಲ್ಲಿ ಓಡಾಡುವಾಗ ಊರ ಜನಗಳಂತೂ ಸ್ವಲ್ಪ ಹುಷಾರಾಗಿರಿ. ಕಾಮಗಾರಿಗಳು ಆಗೋವರೆಗೂ ಇಲ್ಲಿ ಗಾಡಿನೇ ಅವಲಂಬಿಸ್ಬೇಕು. ಇಲ್ಲಿಗೆ ಬೇರೆ ವ್ಯವಸ್ಥೆಗಳಿಲ್ಲ. ಊರು ಸುತ್ತಕೊಂಡು ಆ ಕಡೆಯಿಂದ ಬರಬೇಕು, ತುಂಬ ಬಳಸ್ಕೊಂಡು ಬರಬೇಕಾಗತ್ತೆ. ಇಲ್ಲ ಈಸಿ ಇದೆ, ಇದೇ ರಸ್ತೆಯಲ್ಲಿ ಹೋಗ್ತೀವಿ ಅನ್ನೋದಾರೆ
ದಯವಿಟ್ಟು ನೋಡಿ, ಇಲ್ಲಿ ಗಾಡಿ ಚಲಾಯಿಸೋರು, ಓಡಾಡೋರು, ಹಸು ಕರು ಬಿಟ್ಕೊಳ್ಳೋರು ಹುಷಾರಾಗಿರಿ. ಇದ್ರ ಬಗ್ಗೆ ಯಾರಂತೂ ಗಮನ ಕೊಡೋದಿಲ್ಲ. ಕೊಡೋರಾಗಿದ್ರೆ ಇಷ್ಟು ದಿನ ಬೇಕಾಗಿರಲಿಲ್ಲ. ಮಣ್ಣು ತಂದು ಚೀಲದಲ್ಲಿ ಮಣ್ಣೆಲ್ಲ ತುಂಬಿ ಹೋದವರು ಇವತ್ತಿನವರೆಗೂ ತಲೆ ಹಾಕಿಲ್ಲ ಅಂದರೆ ನಾವೇ ಅರ್ಥ ಮಾಡ್ಕೋಬೇಕು. ಇದು ಆಗದೇ ಇರೋಂಥ ಕೆಲಸ. ಯಾವಾಗ ಬೇಕಾರಾಗುತ್ತೆ. ನಮ್ಮ ಊರಿಗೆ ಅಂತಿರೋದು ಇದೊಂದೇ ದೊಡ್ಡ ಕೆರೆ, ಅದು ಎಕರೆಗಟ್ಟಲೆ ವಿಸ್ತೀರ್ಣ ಪಡ್ಕೊಂಡಿರೋಂಥ ತುಂಬ ದೊಡ್ಡ ಕೆರೆ. ನೀವು ನೋಡ್ಬೋದು, ಅಲ್ಲಿ ಮೇನ್ ರಸ್ತೆಯಿಂದ ಈ ಸುತ್ತ ಚಾಚ್ಕೊಂಡಿದೆ, ಅಷ್ಟು ದೊಡ್ಡದು. ನೀವು ಇಲ್ಲೇನು ನೋಡ್ತಾ ಇದ್ದೀರಿ ಕೆರೆ, ಈಗಾಗಲೇ ತುಂಬಾ ನೀರು ಕಡಿಮೆ ಆಗಿದೆ. ಕಳೆದ ಬಾರಿನೇ ನೀರು ಕೊಚ್ಕೊಂಡು ಹೋದಾಗಲೇ ತುಂಬ ನೀರು ಕಡಿಮೆ ಆಗಿದೆ. ಯಾವತ್ತೂ ಇದು ಇಷ್ಟು ನೀರು ಕಡಿಮೆ ಆಗಿದ್ದಂಥ ಕೆರೆನೇ ಅಲ್ಲ, ತುಂಬ ನೀರು ತುಂಬಿರ್ತಿದ್ದಂಥ ಕೆರೆ. ಈ ಬಾರಿ ಇಷ್ಟು ಕಡಿಮೆ ಆಗಿದೆ ಅಂದರೆ ಇದು ಈ ಸಲ ಕೊಚ್ಕೊಂಡು ಹೋದರೆ ನೀರು ಈ ಮಳೆಗಾಲದಲ್ಲಿ ಬರಡಾಗೋಗುತ್ತೆ. ಕೆರೆ ಕಂಪ್ಲೀಟ್ ಬರಡಾಗುತ್ತೆ. ಬೇಸಿಗೆಯಲ್ಲಿ ಬರಡಾಗೋದಲ್ಲ, ಮಳೆಗಾಲದಲ್ಲೇ ಬರಡಾಗೋಗುತ್ತೆ. ಅಧಿಕಾರಿಗಳಿಗೆ ಬಿಟ್ಟಂಥದ್ದು. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದ್ರ ಮೇಲೆ ಗಮನ ಹರಿಸಿ ಇದ್ರ ಏನು ಮಾಡ್ಬೇಕು ಅದನ್ನು ಮಾಡಿ, ಊರಿಗೆ ಇರೋದು ಓಡಾಡೋಕೆ ಒಂದು ದಾರಿ ಇರೋದೊಂದು ಪುರಾತನವಾದಂಥ ಹಳೆ ಕೆರೆ ಇದೊಂದೇ. ಕೆರೆಗಳನ್ನ ಉಳಿಸಿ ಅಂತರ್ಜಲ ಬೆಳೆಸಿ ಇಂತೆಲ್ಲ ಸುಮಾರು ಏನೇನೋ ಕಾರ್ಯಕ್ರಮಗಳು ಮಾಡ್ತೀರಾ. ಈ ಕೆರೆನ ಉಳಿಸ್ಕೊಡಿ ಅನ್ನೋದು ನಮ್ಮ ರಿಕ್ವೆಸ್ಟ್. ಮಟ್ಟಿಗೆ ಈ ಕೆರೆ ಯಾವಾಗಲೂ ಇಲ್ಲೇನು ಕಲ್ಲು ಕಾಣಿಸ್ತಾ ಇದೆ ದೊಡ್ಡದು, ಇಲ್ಲಿವರೆಗೂ ನೀರಿರ್ತಿತ್ತು. ಯಾವಾಗಲೂ ಇಷ್ಟು ಬರಡಾಗಿದ್ದೆ ನಾವು ನೋಡಿರಲಿಲ್ಲ. ಬಟ್ ಈ ಬಾರಿ ಅಂತೂ ಕಳೆದ ಬಾರಿ ಕೊಚ್ಚಿ ಹೋದಂಥ ಸಂದರ್ಭದಲ್ಲಿ ಕಡಿಮೆ ಆದಂಥ ನೀರು, ಆಮೇಲೆ ಮಳೆನೂ ಇರಲಿಲ್ಲ, ನೀರು ಕಂಪ್ಲೀಟ್ ಕಡಿಮೆ ಆಗಿತ್ತು. ಈ ಬಾರಿ ಅಂತೂ ಏನೂ ಇಲ್ಲ. ಇದು ಕೆರೆ ಅಂತಲೇ ಅನಿಸೋದಿಲ್ಲ, ಏನೋ ಮಳೆ ಬಂದು ನೀರು ನಿಂತ್ಕೊಂಡಿರೋ ಕಾಣಿಸುತ್ತೆ ಅಷ್ಟೇ. ತುಂಬ ಅಂದರೆ ತುಂಬಾ ಕಡಿಮೆ ಆಗಿದೆ.